ಇದು ಬಂದುಬಿಟ್ಟು ಓಂಡಿಲಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದೀನಿ. 30 ದಿನದಲ್ಲಿ ಗ್ಯಾಂಗ್ರಿಂಗ್ ಅನ್ನೋ ಒಂದು ಕಾಯಿಲೆಯಿಂದ ರಿಮೂವ್ ಆಗಿದೆ. ಇವತ್ತು ಆ ವ್ಯಕ್ತಿ ನನ್ನ ದೇವ್ರ ಥರ ಪೂಜೆ ಮಾಡ್ತಿದ್ದಾರೆ. ಬನ್ನಿ, ಈ ಸ್ವದೇಶಿ ಉತ್ಪನ್ನಗಳನ್ನು ಬಳಸ್ರಿ, ನಮಗೆ ರೈತರಿಗೊಂದು ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ಟೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಎಲ್ಲ ನಾವೇ ಅವರೇ ಸ್ವಂತ ತಯಾರಿಸಿ ಮಾರುಕಟ್ಟೆ ಮಾಡಿ ಯಾರ ಮೇಲೆ ಡಿಪೆಂಡ್ ಆಗದಲ್ಲೇ ಮಾಡೋಕ್ಕಂತ ಅವಕಾಶ ಇವರು ಸ್ವದೇಶಿ ಮಟ್ಟದಲ್ಲಿ ಸ್ಟಾಲ್ ಮಾಡ್ಕೊಂಡು ಅವ್ರ ಜೀವನ ರೂಪಿಸ್ಕೊಳಕ್ಕೆ ಸಹಾಯ ಆಯಿತು. ಸೊ ಇನ್ನೊಂದು ದೇಶೀಯ ಸ್ಟಾಲ್ಗೆ ನಾವು ಬಂದಿದ್ದೀವಿ, ಅದು ಮ್ಯಾಜಿಕ್ ಬುಕ್ ಅಂತ. ಈಗ ಮೇಡಮ್ ಅವರು ತೋರಿಸ್ತಾರೆ. ಮೇಡಮ್, ಏನಿದು ಮ್ಯಾಜಿಕ್ ಬುಕ್, ಯಾವ ಥರ ಯೂಸ್ ಮಾಡೋದು? ನೀವು ನಾರ್ಮಲ್ ಜೆಲ್ ಪೆನ್, ಸ್ಕೆಚ್ ಪೆನ್ ಎಲ್ಲ ಯೂಸ್ ಮಾಡಿ ವೆಯ್ಟ್ ಕ್ಲಾತಲ್ಲಿ ವೈಪ್ ಮಾಡ್ಬೋದು ಸರ್. ಇದು ಲ್ಯಾಕ್ಸ್ ಆಫ್ ಯೂಸ್ ಮಾಡ್ಬೋದು. ನಾರ್ಮಲ್ ಬುಕ್ಕೆ ಲ್ಯಾಕ್ಸ್ ಆಫ್ ಯೂಸ್ ಮಾಡ್ಬೋದು. ಜೆಲ್ಲು, ಸ್ಟಿಕ್ ಪೆನ್, ಪೈಲೆಟ್ ಪೆನ್ ಎಲ್ಲ ಯೂಸ್ ಮಾಡಿ ವೆಯ್ಟ್ ಕ್ಲಾತಲ್ಲಿ ವೈಪ್ ಮಾಡ್ಬೋದು ಸರ್. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟ್ ನಾವೀಗ ಎಷ್ಟು ಬರೆದ್ರೂ ಅದು ಮತ್ತೆ ವೆಟ್ ಕ್ಲಾತಿಂದ ಒಂದು ಸರಿ ಒರೆಸಿದ್ರೆ ಮತ್ತೆ ಅದನ್ನ ರೀಯೂಸ್ ಮಾಡ್ಬೋದು. ಸೊ 1,00,000 ಟೈಮ್ಸ್ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೇಡಮ್, ಇದರಲ್ಲಿ ಯಾವ್ಯಾವ ಬುಕ್ ಇದೆ? ನಿಮಗೆ ಪ್ಲೈನ್ ಬುಕ್ ಸಿಗುತ್ತೆ, ABCD, ಡ್ರಾಯಿಂಗ್, ಕಾಟನ್ ಡ್ರಾಯಿಂಗ್, ಕನ್ನಡ ಕಾಗುಣಿತ, ನಂಬರ್ಸ್, ಹ್ಯಾಂಡ್ ರೈಟಿಂಗ್, ಹಿಂದಿ, 4 ಲೈನ್ ರೂಲ್ಡ್, ಡೈರೀಸ್ ಸಿಗುತ್ತೆ ಸರ್, ನೋಟ್ ಪ್ಯಾಡ್ ಇಷ್ಟು ಸಿಗುತ್ತೆ. ಸೊ ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಬುಕ್ಸ್ ಎಲ್ಲ. ಯಾಕಂದರೆ ಮಕ್ಕಳಿಗೆ ಬುಕ್ಸ್ ಕೊಡ್ಸಿನೇ ಸಾಕಾಗಿರುತ್ತೆ ಪೇಂಟ್ ಮಾಡೋದು ಆ ಥರ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಪಿಕ್ಚರ್ಸ್ ಎಲ್ಲ. ಇದನ್ನ ಒಂದು ಸರಿ ಕಲರ್ ಮಾಡಿ ಮತ್ತೆ ವೆಟ್ ಕ್ಲಾತಿಂದ ನೀವು ರಬ್ ಮಾಡಿದ್ರೆ ಸಾಕು, ಮತ್ತೆ ಕಲರಿಂಗ್ ಮಾಡ್ಬೋದು. ಸೊ ಆ ಥರದ ಬುಕ್ಸ್ ಇದು. ಸೊ ಇದನ್ನ ಇವ್ರು ಮ್ಯಾಜಿಕ್ ಬುಕ್ ಅಂತ ಕರಿತಾ ಇದ್ದಾರೆ. ಸೊ ನಮ್ಮ ಮುಂದಿನ ಪ್ರಾಡಕ್ಟ್ ಬಂದು ಕಂಬಳಿ ಎಷ್ಟು ಮುಖ್ಯ ಅಂದರೆ ಪ್ರತಿಯೊಂದು ಪೂಜೆಗೂ ಕಂಬಳಿ ಬೇಕೇ ಬೇಕು. ಬಟ್ ಇತ್ತೀಚೆಗೆ ಈ ಕಂಬಳಿ ಅನ್ನೋದು ಮಾಯ ಆಗ್ತಿದೆ. ಇದನ್ನ ಯಾವ ಥರ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಇದನ್ನ ಯಾವ ಥರ ನಾವು ಯೂಸ್ ಮಾಡ್ಬೇಕನ್ನೋದು ಅವ್ರನ್ನೇ ಕೇಳೋಣ. ಸರ್, ಕಂಬಳಿಯಿಂದ ಉದ್ದೇಶ ಏನು, ಯೂಸ್ ಮಾಡೋದ್ರಿಂದ ಏನು ಉಪಯೋಗ? ಸರ್, ಇದು ಕಂಬಳಿ ಮಾನವ ಹುಟ್ಟಿನಾಗಿಂದ ಒದಕೆ ಆಗಿದ್ದು ಮೂಲ ಕಂಬಳಿ. ಅದನ್ನು ಅಡವಿಯಲ್ಲಿ ಕುರಿಕಾಯಿ ಅಂತ ಕುರಿ ಸಾಕಂತ ಇದರಲ್ಲಿ ಆ ಕುರಿಯಿಂದ ಉಣ್ಣೆ ಕಟಾವಣೆ ಮಾಡಿದಂಥ ಉಣ್ಣೆಯನ್ನು ದಾರ ತೆಗೆದು ಆ ಕಂಬಳಿ ನೇಯ್ದು ಆಮೇಲೆ ನಾವು ವ್ಯಾಪಾರವನ್ನು ಮಾಡ್ತೀವಿ. ಸೊ ಈ ಕಂಬಳಿಯಿಂದ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇದು ಯೂಸ್ ಮಾಡೋದು, ಇದು ತುಂಬ ಬೇಸಿಗೆ ಕಾಲದಲ್ಲಿ ಹಾಕೊಂಡಾಗ ಸ್ವಲ್ಪ ತಣ್ಣಗಿರುತ್ತೆ. ಅದೇ ತುಂಬ ಚಳಿಗಾಲದಲ್ಲಿ ಯೂಸ್ ಮಾಡಿದಾಗ ಇದು ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ ಸರ್? ಅದು ಪ್ರಕೃತಿ ದತ್ತವಾಗಿ ಮಾಡಿರ್ತಕ್ಕಂಥದ್ದು, ಯಾವುದೇ ಮಿಷಿನ್ನು ಇದೆಲ್ಲ ಮಾಡಿದ್ದಲ್ಲ. ಪ್ರಕೃತಿ ನಡೆದಾಡತಕ್ಕಂಥ ಕುರಿಯಿಂದ ಇದು ಊಲ್ ತೆಗೆದು ಮಾಡಿರ್ತಕ್ಕಂಥದ್ದಕ್ಕೆ ಜೀವ ಇರುತ್ತೆ. ನಮ್ಮ ಒಂದು ಕಂಬಳಿಗೆ ಜೀವ ಇರುತ್ತೆ. ಅದೇ ಇನ್ನೊಂದು ಹೇಳೋದೇನಪ್ಪ ಅಂದರೆ, ಈ ಕಂಬಳಿ ಪ್ರತಿಯೊಂದು ಪೂಜೆಗೆ ಯೂಸ್ ಮಾಡ್ತಾರೆ. ಅಂದರೆ ಏನೇ ಒಂದು ಅಕ್ಕಿ ಪೂಜೆ ಆಗಿರ್ಬೋದು, ಮದುವೆ ಟೈಮಲ್ಲಿ ಪೂಜಾರಿ ಕುತ್ಕೊಳಕ್ಕೂ ಸಮೇತ ಇದೇ ಕಂಬಳಿನ ಯೂಸ್ ಮಾಡ್ತಿದ್ದು. ಸೊ ಅಷ್ಟು ಪವಿತ್ರವಾಗಿದ್ದು ಈ ಕಂಬಳಿ. ಸೊ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಕಂಬಳಿಗಳು ಮಾಯ ಆಗ್ತಾ ಇದೆ. ಸೊ ಅದಕ್ಕೆ ಕಾರಣ ಏನಂತ ಹೇಳ್ತೀರಾ ಸರ್? ಅದು ಕಾರಣ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಾಡ್ರೇಷನ್ ಬಂದಿದೆ ಅಲ್ಲ, ಈ ಬೆಡ್ಶೀಟು, ಪಾಲಿಸ್ಟರು, ಈ ಒಂದು ವೂಲನ್ ಬೇರೆ ಬೇರೆ ಮಿಷಿನರಿ ಬಂದ್ಬಿಟ್ಟು ಹಂಗಾಗಿ ಬೇರೆ ಬೇರೆ ಸ್ಮೂತು ಆಗ್ತಕ್ಕಂಥ ಮಾಡಿರೋದ್ರಿಂದ ಬೇರೆ ಬೇರೆ ಆಗ್ತಾ ಇದೆ. ಸರ್, ನಿಮ್ಮ ಕಂಬಳಿ ರೇಟ್ ಎಷ್ಟು ಮತ್ತು ಎಷ್ಟರಿಂದ ಸ್ಟಾರ್ಟ್ ಆಗ್ತಾ ಇದೆ? ನಮ್ದು ಕನಿಷ್ಠ 1,300 ರೂಪಾಯಿಂದ ಸ್ಟಾರ್ಟ್ ಆಗಿ 8,000-9,000 ತನಕ ನಮ್ಮ ಕಂಬಳಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಇದೆ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಅಂದರೆ ಎಲ್ಲಿ ಮಾಡ್ತೀರಾ? ನಮ್ಮಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ, ಮೊಣಕಾಲ್ಮೂರಲ್ಲಿ ಹೆಚ್ಚು ರೀತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಹಳ್ಳಿಗಳಲ್ಲಿ, ಗುಣಿಮಗ್ಗದಲ್ಲಿ. ಹಾಂ. ಸೊ ನೀವು ದೇಶೀಯ ತಳಿ ಅಂದರೆ ದೇಶೀಯ ಕುರಿ ಆ ಥರನ ಯೂಸ್ ಮಾಡಿ ಕಂಬಳಿ ಮಾಡ್ತೀರಾ? ಹೌದು ಸರ್. ಇಲ್ಲಿ ನಮ್ಮಲ್ಲಿ ಏನು ಲೋಕಲ್ ಕುರಿಗಳು ಸಾಕ್ತೀವೋ ಆ ಕುರಿಯಿಂದನೇ ಉಣ್ಣೆ ಕಟಾವಣೆ ಮಾಡಿ ಕಂಬಳಿ ಮಾಡ್ತೀವಿ ಸರ್. ತುಂಬ ಖುಷಿ ಆಯಿತು. ಈ ಥರದ ಕಂಬಳಿನ ಯೂಸ್ ಮಾಡಿ ಮತ್ತು ನಮ್ಮ ದೇಶದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮತ್ತು ನಮ್ಮ ದೇಶೀಯ ಸ್ಕಿಲ್ ಅಂತ ಏನು ಹೇಳ್ತೀವಿ ಮತ್ತು ಎಕನಾಮಿ ಅಂತ ಹೇಳ್ತೀವಿ ಅದನ್ನ ಇಂಪ್ರೂವ್ ಮಾಡಿ ಅಂತ ಕೇಳ್ತಾ ಕಂಬಳಿ ಮಾರಾಟಗಾರರಿಗೆ ಒಂದು ಆಲ್ ದ ಬೆಸ್ಟ್ ಹೇಳೋಣ. ತುಂಬ ಖುಷಿ ಆಯಿತು ಸರ್ ಕೇಳಿ. ಸೊ ನಾವು ಮತ್ತೊಂದು ಸ್ಟಾಲ್ಗೆ ಬಂದಿದ್ದೀವಿ. ಇದು ಕೂಡ ದೇಶೀಯ ಪ್ರಾಡಕ್ಟ್ ಆಗಿದೆ. ಎಲಿಮೆಂಟ್ಸ್ ಅನ್ನೋ ಬ್ರ್ಯಾಂಡ್ ನಮ್ಮ ದೇಶದ್ದಾಗಿದೆ. ಸೊ ಕೇಳೋಣ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಸರ್, ಏನೇನು ಪ್ರಾಡಕ್ಟ್ಸ್ ಇದೆ? ಸರ್, ನಮ್ಮಲ್ಲಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರಿಂದ ಹಿಡಿದು ಅಪ್ ಟು ಏನೆಲ್ಲ ಬೇಕು ಅಂದರೆ ಯಾವುದೇ ಥರದ ಕಾಯಿಲೆಗಳಿರಲಿ ಎಲ್ಲದಕ್ಕೂ ಸಹ ಮೆಡಿಸಿನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಹೆಂಗೇನದಾದರೆ ಇದು ಆಯುರ್ವೇದ. ಗತ ಕಾಲದಿಂದ ಅಂದರೆ 50 ವರ್ಷ ಇತಿಹಾಸ ಇರೋಂಥ ಒಂದು ಆಯುರ್ವೇದ ಕಂಪನಿ. ಬಟ್ ಇದನ್ನು ನ್ಯಾಷನಲ್ ಆಗಿ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡಿಕೊಟ್ಟಿರೋಂಥ ಒಂದು 100% ಹೊರಗಡೆಯಲ್ಲೇ ತಗೊಳ್ತಾ ಇದ್ದೀವಿ. ಬಟ್ ಇದರಲ್ಲಿ ನೋಡ್ಬೋದು ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಇವ್ರು ಹೇಳ್ತಿರೋದೇನಪ್ಪ ಅಂದರೆ ನ್ಯಾಚುರಲ್ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಒಂದು ದೇಶೀಯ ಪ್ರಾಡಕ್ಟ್ನ
ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಆಯುರ್ವೇದ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಇಂಗ್ಲೀಷ್ ಮೆಡಿಸಿನಿಂದ ಬೇಗ ನಿಮಗೆ ಗುಣಮುಖ ಕಾಣ್ಬೋದು, ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಬಟ್ ಈ ಆಯುರ್ವೇದ ನಿಮಗೆ ಸ್ವಲ್ಪ ಟೈಮ್ ತಗೊಂಡ್ರು ಅದು ಪರ್ಮನೆಂಟಾಗಿ ಗುಣ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ದೇಶೀಯ ಪ್ರಾಡಕ್ಟ್ ಆದ ಆಯುರ್ವೇದನ ನಾವು ಸಪೋರ್ಟ್ ಮಾಡಬೇಕು ಮತ್ತು ಈ ಥರ ದೇಶೀಯ ಪ್ರಾಡಕ್ಟ್ಸ್ನ ನಾವು ಬೆಳೆಸ್ಬೇಕಂತ ಕೇಳ್ತೇನೆ ಸರ್. ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಮ್ಯಾನುಫ್ಯಾಕ್ಚರ್ ಬಂದು ಚೆನ್ನೈಯಲ್ಲಿ ಆಗ್ತಾ ಇದೆ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಔಟ್ಲೆಟಲ್ಲೂ ಸಿಗುತ್ತೆ. ಬಟ್ ಫಾರಿನಲ್ಲಿ ಸಹ ನಮ್ಮ ಪ್ರಾಡಕ್ಟನ್ನ ರನ್ ಮಾಡ್ಬೋದು. ಇದು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ರನ್ ಆಗ್ತಾ ಇದೆ. ಆಯುಷ್ ಪ್ರಮಾಣೀಕರಿತ ಅಂದರೆ ಸ್ಟ್ಯಾಂಡರ್ಡ್ ಅಂದರೆ ಗೌರ್ಮೆಂಟಿಗೆ ಇಲ್ಲಿ ಓನ್ಲಿ ಇಂಡಿಯಾದಲ್ಲಿ ರನ್ ಆಗುತ್ತೆ. ಪ್ರೀಮಿಯಂ ಅಂದರೆ ವರ್ಲ್ಡ್ ವೈಸ್ ಎಲ್ಲಿ ಬೇಕಾದರೂ ನಮ್ಮ ಪ್ರಾಡಕ್ಟ್ನ ರೀಟೇಲು ಸೇಲ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಜನ ಯಾವ ಥರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಯಾವ ಥರ ಅನ್ನೋದಾದ್ರೆ ಒಂದು ಆಧಾರ್ ಕಾರ್ಡ್, ನಮ್ಮದೊಂದು ಸ್ಕ್ಯಾನರ್ ಕಾರ್ಡ್ ಕೊಡ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಇದೆ. ಇದರಲ್ಲಿರ್ತಕ್ಕಂಥ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದರೆ ನಮ್ಮ ಪ್ರಾಡಕ್ಟ್ ಇದೆಲ್ಲ ಡೀಟೇಲ್ಸು ಇದು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ನಮ್ಮನ್ನು ಮೀಟ್ ಮಾಡಬೇಕಾಗುತ್ತೆ. ನಮ್ಮ ಹೆಸರು ಬಂದು ತಿಪ್ಪೇರುದ್ರಪ್ಪ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲೇ ಸಿಗ್ತೀವಿ. ಆಲ್ ಓವರ್ ಇಂಡಿಯಾದಲ್ಲೂ ನಮ್ಮ ಇದನ್ನು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಎಲ್ಲದೂ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ಈ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದಂತ ಅವರೇ ಹೇಳ್ಕೊಡ್ತಾರೆ. ಓಕೆನಾ ಸರ್? ಥ್ಯಾಂಕ್ ಯು ಸರ್ ನಿಮ್ಮ ಪ್ರಾಡಕ್ಟಿಗೆ. ಸರ್ ಅದೇ ಥರ ಇವತ್ತು ನಾನು ಮಣಿಪಾಲಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ರಂಥ ವ್ಯಕ್ತಿಗಳಿಗೆ ಗ್ಯಾಂಗ್ರಿಂಗ್ ಆಗಿತ್ತು. ಅಪ್ ಟು 3 ಲ್ಯಾಕ್ ತೊಗೊಂಡು ಬನ್ನಿ ಅಂತ ಮನೆಗೆ ಕಳಿಸಿದ್ರು. ಜಸ್ಟ್ ಹೋಗ್ಬಿಟ್ಟು ನಮ್ಮ ಒಂದು ಪ್ರಾಡಕ್ಟ್ನ ಇದು ಬಂದುಬಿಟ್ಟು ಓಂಡಿಲಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದೀನಿ. 30 ದಿನದಲ್ಲಿ ಗ್ಯಾಂಗ್ರಿಂಗ್ ಅನ್ನೋ ಒಂದು ಕಾಯಿಲೆಯಿಂದ ರಿಮೂವ್ ಆಗಿದೆ. ಇವತ್ತು ಆ ವ್ಯಕ್ತಿ ನನ್ನ ದೇವ್ರ ಥರ ಪೂಜೆ ಮಾಡ್ತಿದ್ದಾರೆ. ರಿಯಲ್ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವ್ರು ಹೇಳೋದೇನಪ್ಪ ಅಂದರೆ ಮಣಿಪಾಲ್ಗೆ ಹೋಗಿ ಹಾಸ್ಪಿಟ್ಲಲ್ಲೂ ವಾಸಿ ಆಗದೆ ಇರೋ ಕಾಯಿಲೆ ಈ ಕ್ರೀಮಿಂದ ವಾಸಿ ಆಗಿದೆ ಅಂತ. ಸರ್ ಇದು ಏನಕ್ಕೆ, ಯಾವ ಉಂಡಿಗೆ ಅಪ್ಲೈ ಮಾಡ್ಬೋದು? ಎಲ್ಲ ಆಲ್ ಇನ್ ಒನ್ ಎಲ್ಲದಕ್ಕೂ. ಇವತ್ತು ಬೈಕಲ್ಲಿ ಬಿದ್ದಿದ್ವಿ, ಇಮಿಡಿಯೇಟ್ಲಿ ಹಚ್ಚಿ ರಕ್ತ ನಿಂತು ಹೋಗುತ್ತೆ. ಇದನ್ನ ಬೈಕಲ್ಲಿ ಫಸ್ಟ್ ಏಡ್ ಕಿಟ್ ಆಗಿ ಸಹ ನೀವು ಯೂಸ್ ಮಾಡ್ಬೋದು. 3 ಡೇಸಲ್ಲಿ ಅವ್ರಿಗೆ ಫ್ರ್ಯಾಕ್ಚರ್ ಆಗಿರೋ ವ್ಯಕ್ತಿಗಳು ನಮ್ಮ ಹತ್ರ ರಿಪೋರ್ಟ್ ಇದ್ದಾವೆ, ಬಟ್ ಈಗ ಸಿಗಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂದರೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ. ಸೊ ಎಲಿಮೆಂಟ್ಸ್ ಪ್ರಾಡಕ್ಟ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ಅದ್ರ ಮೂಲಕ ನೀವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಬೋದು. ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಇನ್ನೊಂದು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ತಯಾರಾಗೋದಂದರೆ ಈ ಖಾದಿ ಪ್ರಾಡಕ್ಟ್ಸ್. ಈ ಖಾದಿ ಬೆಡ್ಶೀಟ್ನ ಯೂಸ್ ಮಾಡೋದ್ರಿಂದ ಏನು ಉಪಯೋಗ, ಮತ್ತು ಬೇರೆ ಬೆಡ್ಶೀಟ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್, ಮತ್ತು ಇದನ್ನ ಯಾಕೆ ಯೂಸ್ ಮಾಡಬೇಕಂತ ಅಂಗಡಿ ಓನರ್ ಹತ್ರನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮಾತಾಡ್ಸೋಣ. ಸರ್ ಇದು ಏನು ಪ್ರಾಡಕ್ಟ್ ಮತ್ತು ಇದನ್ನ ಯಾಕೆ ಯೂಸ್ ಮಾಡಬೇಕು? ಇದು ಖಾದಿ ಪ್ರಾಡಕ್ಟ್ ಸರ್. ಇದು ಪ್ಯೂರ್ ಖಾದಿ ಇರುತ್ತೆ, ಯಾವಾಗಲೂ ಕೂಲಾಗಿರುತ್ತೆ, ಬೆನ್ನು ಉರಿ ಬರಲ್ಲ. ಫಸ್ಟ್ ಆಫ್ ಆಲ್ ಆರಾಮಾಗಿ ನಿದ್ದೆ ಬರುತ್ತೆ. ಹೌದು, ಅಂದರೆ ಇದು ಚಳಿಗೂ ಯೂಸ್ ಮಾಡ್ಬೋದು, 2 ಸೀಸನ್ನಲ್ಲಿ ಯೂಸ್ ಮಾಡ್ಬೋದು ಸರ್ ಖಾದಿ. ಸೊ ಇದು ಎಲ್ಲಿ ತಯಾರಾಗುತ್ತೆ ಮತ್ತು ನಿಮ್ಮದು ಫ್ಯಾಕ್ಟ್ರಿ ಎಲ್ಲ ಎಲ್ಲಿದೆ? ಇದು ಮೈಸೂರಲ್ಲಿ ರೆಡಿ ಆಗುತ್ತೆ ಸರ್. ಓನ್ ಫ್ಯಾಕ್ಟ್ರಿ ಇದೆ ನಮ್ಮದು. ರಾ ಮೆಟೀರಿಯಲ್ಸ್ ಎಲ್ಲ ಅಲ್ಲಿದ್ದಾನೆ ಪ್ರಾಡಕ್ಟ್ ಆಗುತ್ತೆ. ಬನ್ನಿ ಸರ್, ಏನು ಪ್ರಾಡಕ್ಟ್ ಇದು, ಯಾವುದರಿಂದ ತಯಾರಾಗಿದೆ? ಸರ್ ತುಪ್ಪದಿರೆಕಾಯಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಅದರಿಂದ ಮಾಡಿರೋಂಥ ಉತ್ಪನ್ನಗಳಿವೆಲ್ಲನ. ಇದು ಬೆನ್ನು ತಿಕ್ಕೊಳ್ಳೋದಕ್ಕೆ, ಇದು ಮೈಕೈ ತಿಕ್ಕೊಳ್ಳೋದು, ಇದು ಸ್ನಾನದ ಬ್ರಷ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಇದು ದೇಸಿ ನಾರು ಬಳಸಿ ಚರ್ಮದ ಆರೋಗ್ಯ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಇದ್ರ ಉದ್ದೇಶ. ಪ್ಲಾಸ್ಟಿಕ್ಕಿಂದ ಬಳಸೋ ಬದಲು ಇದನ್ನು ಬಳಸೋದ್ರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ. ಈ ಕಡೆ ಹುಣಸೆಹಣ್ಣಿನ ತೊಕ್ಕ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಯಾವುದೇ ಕೆಮಿಕಲ್ಲು ಆಯಿಲ್ ಎಲ್ಲ ಇರೋದಿಲ್ಲ, ತುಂಬ ಒಳ್ಳೆಯದು. ದೇಸಿ ಉತ್ಪನ್ನಗಳನ್ನು ಬಳಸಿ ದೇಶ ಉಳಿಸಿ. ಇದು ನೆಲಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ, ಅದೇ ಪ್ಲಾಸ್ಟಿಕ್ ಬಳಸಿದ್ರೆ ಗೊಬ್ಬರ ಆಗೋದಿಲ್ಲ. ಅದಕ್ಕೋಸ್ಕರಾಗಿ ಈ ಸ್ವದೇಶಿ ಮೇಳಕ್ಕೆ ಬನ್ನಿ, ದೇಶಿ ಉತ್ಪನ್ನಗಳನ್ನು ಪರಿಚಯಿಸಿ ದೇಶಕ್ಕೆ ಮತ್ತು ನಮ್ಮ ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಅವ್ರು ಹೇಳ್ತಿರೋದು ಇಷ್ಟ, ಈ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ನ ಬಿಟ್ಟು ಈ ದೇಶದ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಇದರಿಂದ ನಮ್ಮ ದೇಶದ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡೋ ಥರ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ಇದೆಲ್ಲ ಹೀರೆಕಾಯಿಂದನೇ ಮಾಡಿರೋಂಥದ್ದು? ಹೀರೆಕಾಯಿಂದ ಮಾಡಿರೋಂಥ ಉತ್ಪನ್ನಗಳು ಸರ್ ಇದೆಲ್ಲ. ಸೊ ದುರ್ಗದ ರೆಸ್ಪಾನ್ಸ್ ಹೇಗಿದೆ ಸರ್ ಜನರಲ್ಲಿ? ತುಂಬ ಅದ್ಭುತ, ತುಂಬ ಚೆನ್ನಾಗಿದೆ ಸರ್. ನಾವು ಅಂದ್ಕೊಂಡ್ವಿ ನಮ್ಮ ಉತ್ಪನ್ನಗಳು, ದೇಸಿ ಉತ್ಪನ್ನಗಳು ಯಾರು ಬಳಸ್ತಾರೋ ತೊಗೊಳ್ತಾರೋ ಅಂತ ಬಂದ್ವಿ. ಮೊದಲಿಂದಾನೇ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಇಷ್ಟ ಆಯಿತು ಅವ್ರು ಪರಿಚಯಿಸಿದ್ದು ನೋಡಿ. ಹೀಗೆ ಇನ್ನೂ ನಾಳೆ ನಡೆದು ಬರಲಿ ಅಂತ ಕೇಳ್ಕೊತೀನಿ. ಬನ್ನಿ, ಈ ಸ್ವದೇಶಿ ಉತ್ಪನ್ನಗಳನ್ನು ಬಳಸ್ರಿ, ನಮಗೆ ರೈತರಿಗೊಂದು ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ಇನ್ನೊಂದು ಸ್ಟಾಲ್ ಮುಂದೆ ಬಂದಿದ್ದೀನಿ, ಅದು ಪರಿಸರ ಸ್ನೇಹಿ ಉತ್ಪನ್ನಗಳು ಅಂತ. ನೀವು ನೋಡ್ಬೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ನಮ್ಮ ಮರದಲ್ಲೇ ತಯಾರಿಸಿರೋ ಜರಡಿ ಆಗಿರ್ಬೋದು, ಟೀ ಸೋಸೋಕ್ಕೆ, ಮತ್ತು ಬಾಚಿನ್ಕೆ ಆಗಿರ್ಬೋದು, ಇದೆಲ್ಲ ಕೇವಲ ಮರದಿಂದನೇ ಮಾಡಿರೋದಲ್ವ ಸರ್? ನೋಡಿ, ಇದೆಲ್ಲ ಮರದಿಂದನೇ ಮಾಡಿರೋದು, ಯಾವುದೇ ರೀತಿ ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ. ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ಕು ತುಂಬಾ ಜಾಸ್ತಿ ಆಗಿರೋದ್ರಿಂದ ನಮ್ಮ ಪರಿಸರ ಕೂಡ ಹಾನಿ ಆಗೋದ್ರಿಂದ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಹಾನಿ ಆಗಲ್ಲ ಅಂತ ಅಂಗಡಿ ಸ್ಟಾಲ್ನ ಓನರ್ ಹೇಳ್ತಾ ಇದ್ದಾರೆ.
ಇದೆಲ್ಲ ಯಾವ ಮರದಿಂದ ಮಾಡಿರೋದಂತ ಏನಾದ್ರು ಐಡಿಯಾ ಇದೆ ಸರ್? ಸರ್ ಇದು ಬೇವಿನ ವುಡ್ಡಿಂದ ಮಾಡಿರೋದು. ಬೇವಿನ ವುಡ್ಡಿಂದ ಮಾಡಿರೋದು. ಇದು ಬೇವಿನ ವುಡ್, ಅದು ಎಲ್ಲ ಸೇಮ್ ಸರ್. ಬೇವಿನ ವುಡ್ ಎಲ್ಲ ಇಲ್ಲಿ ಪ್ರಾಡಕ್ಟ್ ಏನು ತಯಾರು ಮಾಡಿಸ್ತೀವಲ್ಲ ಹ್ಯಾಂಡ್ ಮೇಡ್ ಸರ್. ಓಕೆ, ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಬ್ರಷ್ ಎಲ್ಲ ಕೂಡ ಹ್ಯಾಂಡ್ ಮೇಡ ಸರ್? ಸರ್ ಇದು ಹ್ಯಾಂಡ್ ಮೇಡು, ಮತ್ತೆ ಇದು ಬಿದಿರಿಂದ ಮಾಡಿರೋದು ಸರ್. ಅದು ಇದು ಬಿದಿರು ಕಡ್ಡಿಯಿಂದ ಮಾಡಿರೋ ಬ್ರಷ್ ನೋಡಿ, ನನಗಂತೂ ತುಂಬಾನೇ ಇಷ್ಟ ಆಯಿತು ಪ್ರಾಡಕ್ಟ್ಸ್ ಇದು. ಮತ್ತೆ ಇದು ನೀವು ಟೀ ಸೋಸೋಕ್ಕೆ ಯಾವ್ದಾವ್ದೋ ಸ್ಟೀಲ್ ಜರಡಿ ಎಲ್ಲ ಯೂಸ್ ಮಾಡ್ತೀರಾ, ಪ್ಲಾಸ್ಟಿಕ್ ಜರಡಿ ಎಲ್ಲ ಯೂಸ್ ಮಾಡ್ತೀರಾ, ಬಟ್ ಇದು ಮ್ಯಾನ್ ಮೇಡ್ ಪರಿಸರ ಸ್ನೇಹಿ ಜರಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬೇವಿನ ಕಡ್ಡಿಯಿಂದ ಇದೇನಿದು? ಬೇವಿನ ಕಡ್ಡಿ. ಇದು ನೋಡಿ, ಇದು ಬೇವಿನ ಕಡ್ಡಿಯಿಂದ ಮಾಡಿರೋ ಪ್ರಾಡಕ್ಟ್ ಸರ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ನಾರ್ಮಲ್ ಪೆನ್ಸಿಲ್ ಸರ್. ಇದು ಪೆನ್ಸಿಲ್ ಅಂದ್ರೆ ಬರೆಯೋದಕ್ಕೆ, ನಾನು ಉಪ್ಪು ಆ ಥರ ಏನಾದ್ರು ಅಂದ್ಕೊಂಡೆ. ಓಕೆ, ನಾರ್ಮಲ್ ಪೆನ್ಸಿಲ್ ಸರ್ ಅದು. ಇದು ಮಕ್ಕಳಿಗೆ ಯೂಸ್ ಆಗೋ ಪೆನ್ಸಿಲ್ನ ಥರ ಮಾಡಿದ್ದಾರೆ, ಇದು ಪೆನ್ಸಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಸೇಮ್ ಮೆಂಡ್ ಮಾಡಿ ಯೂಸ್ ಮಾಡೋದು. ಇದು ಕಟ್ಟರಿಂದ ಇಲ್ಲ ಬ್ಲೇಡಿಂದ ಯೂಸ್ ಮಾಡಿ ಬಳಸ್ಬೋದು ಸರ್. ಅದು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ದೇಶೀಯ ಪ್ರಾಡಕ್ಟ್ಸ್ ಈ ಥರ ಮರದಲ್ಲಿ ಮಾಡಿರೋದು ನಮಗೆ ತುಂಬಾನೇ ಖುಷಿ ಆಗುತ್ತೆ. ನಾವೀಗ ನೆಕ್ಸ್ಟ್ ಸ್ಟಾಲ್ಗೆ ಬಂದಿದ್ದೀವಿ, ಅದು ದೇಸಿ ಹಸುವಿನ ಪಂಚಗವ್ಯ ಮತ್ತು ಪೂಜಾ ಉತ್ಪನ್ನಗಳು. ಸೊ ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಮತ್ತು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಅಂಗಡಿ ಓನರ್ನೇ ಕೇಳೋಣ. ಸರ್, ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಮತ್ತು ಇದಕ್ಕೆ ಏನಕ್ಕೆಲ್ಲ ಯೂಸ್ ಮಾಡ್ಬೋದು? ಸರ್ ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೇನೆ. ನಾವಿಲ್ಲಿ ದೇಶೀಯ ಹಸುಗಳಿಂದ ಭಾರತೀಯ ಗೋತಳಿಗಳಿಂದ ತಯಾರು ಮಾಡಿದಂತಹ ಉತ್ಪನ್ನಗಳು, ಪಂಚಗವ್ಯ ಉತ್ಪನ್ನಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಪ್ರಮೋಷನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ದೇಶೀಯ ಹಸುಗಳನ್ನು ತಯಾರು ಮಾಡಿದಂತಹ ವಿಭೂತಿ, ಅಂದರೆ ಇದು ಭಸ್ಮ ಅಂತೀವಿ, ಹಣೆಗೆ ಹಚ್ಕೊಳ್ತಾರಲ್ಲ, ಅದನ್ನು ತಯಾರು ಮಾಡ್ತಾ ಇದ್ದೇವೆ. ಆಮೇಲೆ ಟೂತ್ ಪೌಡರ್ ತಯಾರು ಮಾಡ್ತಾ ಇದ್ದೇವೆ. ಪ್ಲಸ್ ಶುದ್ಧವಾದ ಕುಂಕುಮ, ಅಂದರೆ ಅದರಲ್ಲಿ ಅರಶಿನ ತುಪ್ಪ ಎಲ್ಲ ಯೂಸ್ ಮಾಡಿ ಮಾಡುವಂಥ ಶುದ್ಧ ಕುಂಕುಮ ತಯಾರು ಮಾಡ್ತಾ ಇದ್ದೀವಿ. ಮತ್ತು ಧೂಪ, ಸಾಂಬ್ರಾಣಿ ಕಪ್ ಇರ್ಬೋದು. ಆಮೇಲೆ ಬಿದಿರು ಕಡ್ಡಿ ಮತ್ತು ಚಾರ್ಕೋಲ್ ಬಳಸದೇನೆ ತಯಾರು ಮಾಡಿದಂಥ ಊದುಗಡ್ಡಿ ಕೂಡ ಇದೆ. ಆಮೇಲೆ ತಾಮ್ರಗೌರ ಅಂತ, ಅದು ಚಿನ್ನ, ಬೆಳ್ಳಿ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ವಾಶ್ ಮಾಡುವಂಥ ಒಂದು ಪುಡಿ ಇದೆ, ಯಾವುದು ಕೆಮಿಕಲ್ ಇಲ್ಲದೇ ತಯಾರು ಮಾಡುವಂಥ ಪುಡಿ ಅದು. ಆಮೇಲೆ ಸುರಭಿ ಸಾರ ಅಂತ ಒಂದು ಗೋಮೂತ್ರ ಕ್ಯಾಪ್ಸೂಲ್ ಇದೆ, ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದು ಈಗ ಸುಮಾರು ಪ್ರಾಡಕ್ಟನ್ನು ನಾವಿಲ್ಲಿ ಈ ಸ್ವದೇಶಿ ಮಳಿಗೆಯಲ್ಲಿ, ಸ್ವದೇಶಿ ಮೇಳದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಇದರಿಂದ ಬರುವಂಥ ಲಾಭಾಂಶಗಳನ್ನು ಗೋಶಾಲೆಗಳಿಗೆ ನಾವು ಬಳಸ್ತಾ ಇದ್ದೇವೆ. ಈ ಮೂಲಕ ದೇಶೀಯ ಹಸುಗಳ ಸಂರಕ್ಷಣೆ ಕೂಡ ನಿಮ್ಮ ಕೂಡ ಯೋಗದಾನ ಇದರಲ್ಲಿ ಲಭಿಸ್ತಾ ಇದೆ. ಹಾಗಾಗಿ ಎಲ್ರಿಗೂ ನಾವು ವಿನಂತಿ ಮಾಡೋದೇನೆಂದರೆ, ಆದಷ್ಟು ಸ್ವದೇಶಿ ಉತ್ಪನ್ನಗಳನ್ನು ಮತ್ತು ಅದರಲ್ಲೂ ಪಂಚಗವ್ಯ ಉತ್ಪನ್ನಗಳನ್ನು ಬಳಸುವ ಮೂಲಕ ದೇಶಿ ಗೋವಿನ ರಕ್ಷಣೆಯಲ್ಲಿ ನೀವು ಕೂಡ ಪಾಲುದಾರರಾಗಿ ಅಂತ ಕೇಳ್ತಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಅವ್ರ ಮನವಿ ಇಷ್ಟೇ, ನಮ್ಮ ದೇಶಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ತುಪ್ಪ ಇದೆಯಲ್ಲ, ಇದು ಯಾವುದೇ ರೀತಿ ಅಂದರೆ ಅಡಿಟಿವ್ ಯಾವುದು ಯೂಸ್ ಮಾಡಿಲ್ಲ? ಇಲ್ಲ ಸರ್, ಇದು ನಾವು ನಮ್ಮ ಸಾಂಪ್ರದಾಯಿಕ ಮೆಥಡ್, ಅಂದರೆ ಬಿಲೋನ ಮೆಥಡ್ ಅಂತಾನೆ ಹೇಳ್ತೇವೆ, ಅದರಲ್ಲಿ ಮಾಡಿದಂಥದ್ದು. ಅಂದರೆ ಮೊಸರು ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿ ತುಪ್ಪ ಮಾಡುವಂಥದ್ದು, ಯಾವುದು ಕ್ರೀಮ್ ಬೇಸ್ಡ್ ಅಲ್ಲ. ಇದು ನಮ್ಮ ರಾಜ್ಯದ ಹೆಮ್ಮೆಯ ತಳಿಯಾದ ಹಳ್ಳಿಕಾರ್ ಹಸುವಿನ ತುಪ್ಪ. ಇದು ನಿಮಗೆ ಲೀಟ್ರಿಗೆ ನಾವು 2,000 ರೂಪಾಯಿಗೆ ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಚಿತ್ರದುರ್ಗದ ಜನತೆಯಿಂದ. ಈ ಸ್ವದೇಶಿ ಮೇಳದಲ್ಲಿ ಕೂಡ ತುಂಬ ಸಂಖ್ಯೆಯ ಜನರು ಬಂದು ಪ್ರಾಡಕ್ಟ್ಗಳನ್ನು ತುಂಬ ಆಸಕ್ತಿಯಿಂದ ಖರೀದಿ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡಿ, ಇಲ್ಲಿ ಯಾವುದೇ ರೀತಿ ಅಡಿಟಿವ್ಸ್ ಯೂಸ್ ಮಾಡ್ದಂಗೆ ಈ ನಮ್ಮ ತುಪ್ಪನ ಪ್ರಾಡಕ್ಟ್ನ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಯಾರು ಬೇಕಿರೋ ತಿನ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ನಿಮ್ಮದು ಗೋಶಾಲೆ ಅಥವಾ ಎಲ್ಲಿ ಪ್ರಾಡಕ್ಟ್ ಇವೆಲ್ಲ ತಯಾರಾಗೋದು? ಸರ್, ನಾವು ದೇಶಿ ಹಸುವನ್ನು ಸಾಕುವಂಥ ರೈತರನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ ಅಥವಾ ಪಕ್ಕದ ರಾಜ್ಯದ ರೈತರಿಂದ ನಾವು ಉತ್ಪನ್ನಗಳನ್ನು ಖರೀದಿ ಮಾಡ್ತೇವೆ. ಅದೇ ರೀತಿ ಗೋಶಾಲೆಗಳಿಂದ ಕೂಡ ಉತ್ಪನ್ನವನ್ನು ಖರೀದಿ ಮಾಡ್ತೇವೆ. ಈ ಮೂಲಕ ಅವರಿಗೆ ಸ್ವಾವಲಂಬಿಯಾಗಿ ಗೋಶಾಲೆ ನಡೆಸೋಕೆ ನಾವು ನಮ್ಮಿಂದ ಕೈಲಾದ ಸಪೋರ್ಟನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆ ಇದೆ, ಗೋಪಾಲ್ಸ್ ಅಂತ, GOPALS, ಗೋಪಾಲ್ಸ್ ಅಂದರೆ ಹಸುಗಳ ಮಿತ್ರರು ಅಂತ ಅದರ ಅರ್ಥ. ಸೊ ಈ ಸಂಸ್ಥೆ ಅಡಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ನಾವು ಈ ಜಾಗೃತಿ ಶಿಬಿರಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ದೇಶಿ ಗೋವಿನ ರಕ್ಷಣೆಯಲ್ಲಿ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೇಳಿ ತುಂಬಾನೇ ಖುಷಿ ಆಯಿತು. ನಮ್ಮ ದೇಶೀಯ ಹಸುಗಳನ್ನ ಉಳಿಸ್ಬೇಕು ಮತ್ತು ನಮ್ಮ ಸ್ವಂತಿಕೆನ ನಾವು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾ ಇವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು ಸರ್.